ನೀವು ಈ ರೀತಿ ಬೋಟ್ ರೈಡಿಂಗ್ ಮಾಡೋದಾದರೆ ಬೇರೆ ರಾಜ್ಯಕ್ಕೆ ಹೋಗಬೇಕಾಗುವಂಥ ಅಗತ್ಯ ಇಲ್ಲ. ನಮ್ಮ ಕರ್ನಾಟಕದ ಹೊನ್ನಾವರಕ್ಕೆ ಬಂದರೆ ನೀವು ಈ ರೀತಿ ಬೋಟ್ ರೈಡಿಂಗ್ ಮಾಡಬಹುದು. ಹೊನ್ನಾವರ ಬಂದುಬಿಟ್ಟು ಮುರುಡೇಶ್ವರದಿಂದ 26 ಕಿಲೋಮೀಟರ್ ದೂರದಲ್ಲಿದೆ. ಹಾಗೂ ಬೆಂಗಳೂರಿನಿಂದ ಬರೋದಾದರೆ 450 ಕಿಲೋಮೀಟರ್ ದೂರ ಆಗುತ್ತೆ. ಮತ್ತು ಹೊನ್ನಾವರ ಅಂತ ಮೊದಲಿಗೆ ನೆನಪಾಗುವುದೇ ನಮಗೆ ಶರಾವತಿ ಬ್ಯಾಕ್ ವಾಟರ್. ಸರಿ, ಹಾಗಾದರೆ ಮತ್ತೆ ತಡ ಮಾಡೋದು, ಬನ್ನಿ ಹಾಗಾದರೆ ಹೋಗುವ. ಹೊನ್ನಾವರ ಪಟ್ಟಣದಿಂದ ಸರಿಸುಮಾರು 3 ಕಿಲೋಮೀಟರ್ ಒಳಗಡೆ ಬಂದರೆ ನಮಗೆ ಈ ಜಾಗ ಸಿಗುತ್ತದೆ. ಮತ್ತು ಇಲ್ಲಿ ಆ ಕಡೆ ಈ ಕಡೆ ಎಲ್ಲ ಕೊನೆಯದಾಗಿ ನಾವು ಈಗ ಆ ಕಡೆ ಬಂದಿದ್ದೀವಿ. ಈಗ ರೀಚ್ ಆಗಿದ್ದೀವಿ. ಈಗ ಇಲ್ಲಿಂದ ನಾವು ನಮ್ಮದು ಬೋಟ್ ರೈಡಿಂಗ್ ಶುರು ಆಗುತ್ತೆ. ನೋಡ್ಬೋದು ಅಲ್ಲಿ ಕೊನೆಯದಾಗಿ ಈಗ ನಾವು ಬೋಟ್ ಹತ್ತಿ ಆಯ್ತೀಗ. ನೋಡ್ಬೋದು ಸುತ್ತಮುತ್ತಲು ನೀರಿದೆ, ಆ ಕಡೆ ಈ ಕಡೆ ತೆಂಗಿನ ಮರ ರಾಶಿ, ಎಷ್ಟು ಚೆಂದ ಅಲ್ವಾ. ನೋಡ್ಬೋದು ಈಗ ಮತ್ತೆ ನಾನು ನಿಮ್ಮನ್ನ ಮುಂದಿನ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಈಗ ಇಲ್ಲಿಂದ 4 ಕಿಲೋಮೀಟರ್ ದೂರ ಆಗುತ್ತೆ. ನೋಡ್ಬೋದು ಮತ್ತು 1 ತಾಸು ಟೈಮಿಂಗ್ಸ್ ಉಂಟು. 1 ತಾಸು ಬೇಕಾದ್ರೆ ನೀವು ಫೋಟೋ ಶೂಟ್ ಬೇಕಾದ್ರೆ ಮಾಡ್ಬೋದು. ಇಲ್ಲಿ ನೀವೇನಾದರೂ ಬೋಟ್ ರೈಡಿಂಗ್ ಮಾಡೋದಾದರೆ ಬೆಳಗ್ಗೆ ಟೈಮಲ್ಲಿ ಅಥವಾ ಸಂಜೆ ಟೈಮಲ್ಲಿ ಬರುವುದು ಒಳ್ಳೆಯದು. ಮಧ್ಯಾಹ್ನ ಟೈಮಲ್ಲಿ ತುಂಬ ಬಿಸಿಲಿರುತ್ತೆ, ಸಂಜೆ ಟೈಮಲ್ಲಿ ತುಂಬ ಒಳ್ಳೆಯದಂತ. ಇದೇ ಜಾಗ ನೋಡಿ, ಲಾಸ್ಟ್ ಕೊನೆಯ ಜಾಗ. ನೋಡ್ಬೋದು ಸುತ್ತಮುತ್ತ ತೆಂಗಿನ ಮರಗಳು ಯಾವ ಥರ ಕಾಣ್ತಿದೆ ಅಂತ ನೋಡಿ. ಇಲ್ಲಿ ಬಂದು ಎಲ್ಲರೂ ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ. ಓಕೆ, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ
ಓಕೆ, ಟೇಕ್ ಕೇರ್.